ಜೈ ಗುರುದೇವ್. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಮಹಾಭಾರತ ಅಥವಾ ರಾಮಾಯಣದಲ್ಲಿ ಬರುವ ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರಗಳ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೀವಿ ಅಲ್ವಾ? ಹೌದು, ಖಂಡಿತ. ಪ್ರತಿಯೊಬ್ಬರಿಗೂ ಆ ಅಸ್ತ್ರಗಳ ಬಗ್ಗೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಆದ್ರೆ ಅಷ್ಟು ಭಯಂಕರವಾದ, ಇಡೀ ಜಗತ್ತನ್ನೇ ಸುಟ್ಟು ಹಾಕಬಲ್ಲ ಆಯುಧಗಳಲ್ಲಿ ತಮ್ಮದೇ ಆದ ಯಾವುದೇ ಶಕ್ತಿ ಇರ್ಲಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರಾ? ನಂಬೋಕೆ ಕಷ್ಟನೇ. ಅಂದ್ರೆ ಅವೆಲ್ಲವೂ ಮೂಲತಃ ಕೇವಲ ಖಾಲಿ ಪೆನ್ಡ್ರೈವ್ಗಳಂತಿದ್ವು ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ನಿಜ ಹೇಳ್ಬೇಕಂದ್ರೆ ಆ ಪ್ರಾಚೀನ ಅಸ್ತ್ರಗಳು ಕೇವಲ ಒಂದು ಹಾರ್ಡ್ವೇರ್ ಆಗಿದ್ವು. ಅಂದ್ರೆ ಒಂದು ಭೌತಿಕ ವಾಹಕ ಮಾತ್ರ ಆಗಿತ್ತು. ಓ, ಕೇವಲ ವಾಹಕ ಅಂದ್ರೆ ಅದಲ್ಲಿ ಸ್ವಂತ ಶಕ್ತಿ ಇರ್ಲಿಲ್ವಾ? ಖಂಡಿತ ಇರಲಿಲ್ಲ. ಅಸಲಿ ವಿನಾಶಕಾರಿ ಅಥವಾ ರಕ್ಷಣಾತ್ಮಕ ಶಕ್ತಿ ಇದ್ದದ್ದು ಆ ಹಾರ್ಡ್ವೇರ್ ಒಳಗೆ ಇನ್ಸ್ಟಾಲ್ ಮಾಡ್ತಿದ್ದ ಸಾಫ್ಟ್ವೇರ್ನಲ್ಲಿ. ಸಾಫ್ಟ್ವೇರ್ ಅಂದ್ರೆ ಆ ಮಂತ್ರಗಳು ಇರ್ಬೇಕು. ಕರೆಕ್ಟ್. ಅವರು ಪಠಿಸುತ್ತಿದ್ದ ನಿರ್ದಿಷ್ಟ ಮಂತ್ರಗಳ ಅಕುಸ್ಟಿಕ್ ಫ್ರೀಕ್ವೆನ್ಸಿಯಲ್ಲಿ ಆ ಶಕ್ತಿ ಇರ್ತಿತ್ತು. ಆ ಶಬ್ದ ತರಂಗಗಳೇ ಆಯುಧದ ಸ್ವರೂಪವನ್ನ ನಿರ್ಧರಿಸುತ್ತಿದ್ವು. ವಾವ್, ಇದೇ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಕೇಂದ್ರಬಿಂದು. ಪ್ರಾಚೀನ ಭಾರತೀಯರು ಬಂದು ಕೇವಲ ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದ ಮುನಿಗಳಾಗಿರ್ಲಿಲ್ಲ. ಹೌದು, ಅವರು ಅತ್ಯಂತ ಮುಂದುವರೆದ ಎನರ್ಜಿ ಇಂಜಿನಿಯರ್ಗಳಾಗಿದ್ರು. ಹೌದು. ಈ ಅದ್ಭುತವಾದ ವಿಷಯವನ್ನೇ ನಾವು ಇಂದು ಬಿಡಿಸಿ ನೋಡಲಿದ್ದೇವೆ. ಆನಂದ ಋಷಿ ಫೌಂಡೇಶನ್ ಸಂಸ್ಥಾಪಕರಾದ ವಿಜಯಾನಂದ ಗುರೂಜಿಯವರು ಬರೆದಿರುವ ದೈವಶಕ್ತಿ ಎಂಬ ಪುಸ್ತಕದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ರಿಷಿ ಪ್ರಭಾಕರ್ ಅವರ ಆಶೀರ್ವಾದದೊಂದಿಗೆ ರೂಪುಗೊಂಡಿರುವ ಪುಸ್ತಕ ಅಲ್ವಾ? ಹೌದು ಹೌದು. ಇದು ನಮ್ಮನ್ನು ಮತ್ತು ನಮ್ಮ ಸುತ್ತಲಿನ ಜಗತ್ತನ್ನ ನಾವು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಈ ಪುಸ್ತಕದ ಮುಖ್ಯ ಉದ್ದೇಶ ಏನಂದ್ರೆ, ಶಕ್ತಿ ಅಂದ್ರೆ ಏನು, ಅದು ನಮ್ಮ ಬದುಕನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ತಿಳಿಯೋದು. ಅಷ್ಟೇ ಅಲ್ಲ, ಆ ಶಕ್ತಿಯನ್ನ ಶೇಖರಿಸಿ ಬಾಹ್ಯವಾಗಿ ಹೇಗೆ ಬಳಸಬಹುದು ಅನ್ನೋದನ್ನ ಕೂಡ ಇದು ವಿವರಿಸುತ್ತೆ. ಈ ಪುಸ್ತಕದಲ್ಲಿ ಶಕ್ತಿ ಅಥವಾ ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಕೇವಲ ತಾತ್ವಿಕವಾಗಿ ಉಳಿದಿಲ್ಲ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳಿದ್ದಾರಾ? ಹೌದು. ಪ್ರತಿಯೊಂದು ಭೌತಿಕ ಕ್ರಿಯೆಯ ಹಿಂದೆಯೂ ಇರುವ ವಿಜ್ಞಾನವನ್ನ ಬಹಳ ಪ್ರಾಯೋಗಿಕವಾಗಿ ವಿವರಿಸಿದ್ದಾರೆ. ಶಕ್ತಿ ನಮ್ಮ ಭೌತಿಕ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಮೆಕ್ಯಾನಿಸಮ್ ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಾಗಾದ್ರೆ ನಾವು ಈ ಇಂಟರ್ನಲ್ ಎಂಜಿನಿಯರಿಂಗ್ ಅಂದ್ರೆ ನಮ್ಮ ದೇಹದೊಳಗಿನ ಶಕ್ತಿಯ ವಿಜ್ಞಾನದಿಂದಲೇ ಶುರು ಮಾಡೋಣ. ನಾವು ಸಾಮಾನ್ಯವಾಗಿ ಯೋಚಿಸೋದೇನೆಂದ್ರೆ, ಊಟ ಮಾಡಿದ್ರೆ ನಮ್ಗೆ ಎನರ್ಜಿ ಸಿಗತ್ತೆ ಅಂತ. ಎಲ್ಲರೂ ಹಾಗೆ ಅಂದ್ಕೊಳ್ಳೋದು. ಆದ್ರೆ ಪುಸ್ತಕದಲ್ಲಿ ಹೇಳೋ ಪ್ರಕಾರ ನಮ್ಗೆ ಬೇಕಾಗಿರೋದು ಕೇವಲ ಒಂದು ರೀತಿಯ ಶಕ್ತಿಯಲ್ಲ ಅಲ್ವಾ? ಖಂಡಿತ ಅಲ್ಲ. ನಾವು ಬದುಕಲು ಕೇವಲ ಕ್ಯಾಲೋರಿಗಳಿಂದ ಬರುವ ಶಕ್ತಿ ಮಾತ್ರ ಸಾಲದು. ನಮ್ಮ ದೇಹ ಬಂದು ಒಂದು ಅತ್ಯಂತ ಸಂಕೀರ್ಣವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮತ್ತು ಕೆಮಿಕಲ್ ವ್ಯವಸ್ಥೆ. ಓಹೋ, ಅಂದ್ರೆ ಬೇರೆ ಬೇರೆ ಶಕ್ತಿಗಳು ಬೇಕಾಗತ್ತೆ. ಹೌದು. ನಮ್ಮ ಪ್ರತಿಯೊಂದು ಇಂದ್ರಿಯವೂ ಬೇರೆ ಬೇರೆ ರೀತಿಯ ಫ್ರೀಕ್ವೆನ್ಸಿಗಳ ಮೇಲೆ ಕೆಲಸ ಮಾಡುತ್ತೆ. ಈಗ ಕಣ್ಣುಗಳು ಬೆಳಕಿನ ಶಕ್ತಿಯನ್ನ ಪ್ರೊಸೆಸ್ ಮಾಡಿದ್ರೆ, ಕಿವಿಗಳು ಶಬ್ದ ಶಕ್ತಿಯನ್ನ ಸ್ವೀಕರಿಸ್ತವೆ. ಜೀರ್ಣಕ್ರಿಯೆಗೆ ರಾಸಾಯನಿಕ ಶಕ್ತಿ ಬೇಕು. ಎಕ್ಸಾಕ್ಟ್ಲಿ. ಹೃದಯ ಬಡಿದುಕೊಳ್ಳಲು ಮತ್ತು ರಕ್ತ ಪರಿಚಲನೆಗೆ ಎಲೆಕ್ಟ್ರಿಕಲ್ ಪಲ್ಸ್ ಮತ್ತು ಜಲಶಕ್ತಿ ಬೇಕು. ಇವೆಲ್ಲವೂ ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ನಮ್ಮ ದೇಹದಲ್ಲಿ ಸದಾ ಕೆಲಸ ಮಾಡ್ತಾ ಇರ್ತವೆ. ನನಗಿಲ್ಲಿ ತಕ್ಷಣ ಹೊಳಿತಿರೋದು ಒಂದು ಯಂತ್ರದ ಉದಾಹರಣೆ. ಈಗ ಒಂದು ದೊಡ್ಡ ಫ್ಯಾಕ್ಟರಿಯಲ್ಲಿರೋ ಮಷೀನ್ ಅಂತ ಇಟ್ಕೊಳ್ಳೋಣ. ಸರಿ. ಆ ಮಷೀನ್ನ ಬೇರೆ ಬೇರೆ ಬಿಡಿ ಭಾಗಗಳಿಗೆ ಬೇರೆ ಬೇರೆ ವೋಲ್ಟೇಜ್ ಬೇಕಿರುತ್ತೆ. ಒಂದಕ್ಕೆ 10 ವೋಲ್ಟ್ ಬೇಕಿದ್ರೆ ಇನ್ನೊಂದಕ್ಕೆ 50 ವೋಲ್ಟ್ ಬೇಕಾಗ್ಬೋದು. ಹೌದು. ಆ ವೋಲ್ಟೇಜ್ ಸ್ವಲ್ಪ ಏರುಪೇರಾದ್ರೂ, ಅಂದ್ರೆ ಹೆಚ್ಚಾದ್ರೂ ಅಥವಾ ಕಡಿಮೆ ಆದ್ರೂ ಆ ಮಷೀನ್ನ ಪಾರ್ಟ್ ಸುಟ್ಟೋಗುತ್ತೆ ಅಥವಾ ಕೆಟ್ಟ ಹೋಗುತ್ತೆ. ನಮ್ಮ ದೇಹದ ಕಥೆಯು ಇದೇ ತರ ಅನಿಸ್ತಿದೆ. ಅದೇ ನಿಖರವಾದ ಲಾಜಿಕ್. ದೇಹದಲ್ಲಿ ಈ ವಿವಿಧ ಶಕ್ತಿಗಳು ಯಾವ ಪ್ರಮಾಣದಲ್ಲಿರಬೇಕೋ ಅದೇ ಪ್ರಮಾಣದಲ್ಲಿರಬೇಕು. ಆ ಸಮತೋಲನ ಅಥವಾ ಈಕ್ವಿಲಿಬ್ರಿಯಂ ಇದೆಯಲ್ಲ, ಅದೇ ಆರೋಗ್ಯ. ಓ, ಅಂದ್ರೆ ಎಲ್ಲಿ ಎನರ್ಜಿ ಲೆವೆಲ್ ಡ್ರಾಪ್ ಆಗುತ್ತೋ ಅಲ್ಲಿ ಸಮಸ್ಯೆ ಶುರು. ಹೌದು. ಡ್ರಾಪ್ ಆದಾಗ ಅಥವಾ ಅಗತ್ಯಕ್ಕಿಂತ ಹೆಚ್ಚಾಗಿ ಓವರ್ಲೋಡ್ ಆದಾಗ ನಮ್ಮ ದೇಹದ ಮೆಕ್ಯಾನಿಸಮ್ ಕೆಡುತ್ತೆ. ಇದನ್ನೇ ನಾವು ಕಾಯಿಲೆ ಅಂತ ಕರೆಯೋದು. ಅಂದ್ರೆ ಕಾಯಿಲೆ ಬರೋದು ಕೇವಲ ಹೊರಗಿನ ಯಾವುದೋ ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಮಾತ್ರ ಅಲ್ಲ, ಮೂಲತಃ ನಮ್ಮ ಒಳಗಿನ ವೋಲ್ಟೇಜ್ ಫ್ಲಕ್ಚುವೇಷನ್ ಆದಾಗ ಅನ್ನೋದು ಸ್ಪಷ್ಟವಾಗ್ತಿದೆ. ಹೌದು. ಹೊರಗಿನ ವೈರಸ್ಗಳು ನಮ್ಮ ದೇಹದೊಳಗೆ ಪ್ರವೇಶ ಮಾಡಬೇಕು ಅಂದ್ರೆ ನಮ್ಮಲ್ಲಿರುವ ಶಕ್ತಿಯ ರಕ್ಷಣಾ ಕವಚ ವೀಕ್ ಆಗಿರ್ಬೇಕಲ್ವಾ? ಆ ವೀಕ್ನೆಸ್ ಬರೋದೇ ಈ ಅಸಮತೋಲನದಿಂದ. ಇದು ಬಹಳ ಲಾಜಿಕಲ್ ಆಗಿದೆ. ಗುರೂಜಿಯವರು ಇದನ್ನು ವೈದ್ಯಕೀಯವಾಗಿ ಹೇಗೆ ವಿಂಗಡಿಸ್ತಾರೆ ಅಂದ್ರೆ, ಈ ವೋಲ್ಟೇಜ್ ಡ್ರಾಪ್ ಅಲ್ಪಾವಧಿಯದ್ದಾಗಿದ್ರೆ ಅದು ಆಕ್ಯೂಟ್ ಸಮಸ್ಯೆ, ಅಂದ್ರೆ ಜ್ವರ ನೆಗಡಿ ಅಂಥದ್ದು. ಓಕೆ. ದೀರ್ಘಕಾಲಿಕ ಕಾಯಿಲೆಗಳಿಗೆ
ಅದೇ ಎನರ್ಜಿ ಅಸಮತೋಲನ ದೀರ್ಘಕಾಲದವರೆಗೆ ಸರಿಪಡಿಸದೆ ಹಾಗೆ ಉಳಿದುಬಿಟ್ರೆ ಅದು ಕ್ರಾನಿಕ್ ಕಾಯಿಲೆ ಆಗತ್ತೆ. ಬಿಪಿ, ಶುಗರ್ನಂಥ ಸಮಸ್ಯೆಗಳು ಬರೋದು ಹೀಗೆಯೇ. ಮಾನಸಿಕ ಸ್ಥಿತಿಗೂ ಇದಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. ಮನಸ್ಸಿನ ಶಕ್ತಿ ಕುಗ್ಗಿದಾಗ ಬರುವ ಮಾನಸಿಕ ತೊಂದರೆಗಳನ್ನ ಸೈಕಿಕ್ ಎಂತಲೂ ಮತ್ತು ಮನಸ್ಸಿನ ಅಸಮತೋಲನದಿಂದ ದೇಹದ ಮೇಲಾಗುವ ದುಷ್ಪರಿಣಾಮಗಳನ್ನ ಸೈಕೋಸೊಮ್ಯಾಟಿಕ್ ಎಂತಲೂ ಕರೀತಾರೆ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಹೀಲಿಂಗ್ ಅಥವಾ ಗುಣಪಡಿಸೋದು ಅಂದ್ರೆ ಕೇವಲ ಮಾತ್ರೆ ನುಂಗೋದಲ್ಲ. ಎಲ್ಲಿ ಶಕ್ತಿ ಹೆಚ್ಚಾಗಿದೆಯೋ ಅದನ್ನ ತಗ್ಗಿಸಿ, ಎಲ್ಲಿ ಕಡಿಮೆ ಆಗಿದೆಯೋ ಅದನ್ನ ಹೆಚ್ಚಿಸಿ, ಮತ್ತೆ ಆ ಮಷೀನನ್ನ ಬ್ಯಾಲೆನ್ಸ್ ಮಾಡೋದು. ನಿಖರವಾಳೆ ಹೇಳ್ದ್ರಿ. ಓಕೆ, ಈ ಇಂಟರ್ನಲ್ ಬ್ಯಾಲೆನ್ಸಿಂಗ್ ಅರ್ಥವಾಯ್ತು. ಆದ್ರೆ ನಾವು ಧ್ಯಾನ ಅಥವಾ ಯೋಗದಂತಹ ಸಾಧನೆ ಮಾಡಿದಾಗ ನಮ್ಮೊಳಗೆ ಅಪಾರವಾದ ದೈವಶಕ್ತಿ ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನೇ ಕುಂಡಲಿನಿ ಶಕ್ತಿ ಅಂತಲೂ ಕರೀತಾರೆ. ಹೌದು. ಅದನ್ನ ನಮ್ಮ ದೇಹದೊಳಗಿನ ಚಕ್ರಗಳಲ್ಲಿ ಸ್ಟೋರ್ ಮಾಡಬಹುದು, ಸರಿ. ಆದ್ರೆ ಈ ಶಕ್ತಿಯನ್ನ ದೇಹದ ಹೊರಗಡೆ ಕೂಡ ಶೇಖರಿಸಿಡಲು ಸಾಧ್ಯವಿದೆ ಅಂತ ಪುಸ್ತಕದಲ್ಲೇ ಹೇಳಿದಾರಲ್ಲ, ಅದು ಹೇಗೆ? ಅಲ್ಲಿಗೆ ನಾವು ಪ್ರಾಚೀನ ಕಾಲದ ಎಕ್ಸ್ಟರ್ನಲ್ ಇಂಜಿನಿಯರಿಂಗ್ ಬಗ್ಗೆ ಬರ್ತೀವಿ. ನಮ್ಮ ಋಷಿಮುನಿಗಳು ತಾವು ಧ್ಯಾನದಿಂದ ಸಂಪಾದಿಸಿದ ಅಗಾಧವಾದ ಶಕ್ತಿಯನ್ನ ಭೌತಿಕ ವಸ್ತುಗಳಲ್ಲಿ ಸ್ಟೋರ್ ಮಾಡಿಡ್ತಾ ಇದ್ರು. ಭೌತಿಕ ವಸ್ತುಗಳಲ್ಲಿ ಅಂದ್ರೆ? ಪ್ರಕೃತಿಯಲ್ಲಿ ಅಂತಹ ಶಕ್ತಿಯನ್ನ ಹೀರಿಕೊಳ್ಳುವ ಮತ್ತು ಹಿಡಿದಿಟ್ಟುಕೊಳ್ಳುವ ಅತ್ಯಂತ ಸಮರ್ಥವಾದ ವಸ್ತು ಅಂದ್ರೆ ರುದ್ರಾಕ್ಷಿ. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಇದು ಕೇಳೋಕೆ ಸ್ವಲ್ಪ ಅತಿರೇಕ ಅನಿಸ್ತಿದೆ. ಏನದು? ಇಲ್ಲಿ ಬೆಳೆಯೋ ಒಂದು ಕಾಡು ಬೀಜ ತಾನೇ? ಒಂದು ಸಾಮಾನ್ಯ ಬೀಜ, ಮರದಿಂದ ಕಿತ್ತ ಒಂದು ವಸ್ತು, ಹೇಗೆ ಒಂದು ರೀಚಾರ್ಜಬಲ್ ಬ್ಯಾಟರಿಯಾಗಿ ಕೆಲಸ ಮಾಡಲು ಸಾಧ್ಯ? ಇದರ ಹಿಂದಿನ ಭೌತಶಾಸ್ತ್ರ ಅಥವಾ ವಿಜ್ಞಾನವಾದ್ರೂ ಏನು? ಮೇಲ್ನೋಟಕ್ಕೆ ಅದು ಕೇವಲ ಒಣಗಿದ ಬೀಜದಂತೆ ಕಾಣಬಹುದು. ಆದರೆ ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಥವಾ ಅಣುರಚನೆ ಅತ್ಯಂತ ವಿಶಿಷ್ಟವಾಗಿದೆ. ರುದ್ರಾಕ್ಷಿ ಮರಗಳು ಎಲ್ಲೆಂದರಲ್ಲಿ ಬೆಳೆಯೋದಿಲ್ಲ. ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಬೆಳೆಯುತ್ತಾ? ಹೌದು. ನಿರ್ದಿಷ್ಟ ಭೌಗೋಳಿಕ ವಾತಾವರಣ ಮತ್ತು ಕಾಂತೀಯ ಕ್ಷೇತ್ರವಿರುವ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುತ್ತವೆ. ಇದು ಹಸಿಯಾಗಿರುವಾಗ ಕೋಳಿ ಮೊಟ್ಟೆಯ ಆಕಾರದಲ್ಲಿರುತ್ತೆ. ಓಕೆ. ಅದು ಒಣಗುತ್ತಾ ಬಂದಾಗ ಅದರೊಳಗಿನ ಕೋಶಗಳು ಕುಗ್ಗುತ್ತಾ ಒಂದು ನಿರ್ದಿಷ್ಟವಾದ ಬಯೋಮ್ಯಾಗ್ನೆಟಿಕ್ ಡೆನ್ಸಿಟಿಯನ್ನ, ಅಂದ್ರೆ ಜೈವಿಕ ಕಾಂತೀಯ ಸಾಂದ್ರತೆಯನ್ನ ಪಡ್ಕೊಳ್ತವೆ. ಅಂದ್ರೆ ಅದು ಒಣಗುವ ಪ್ರಕ್ರಿಯೆಯಲ್ಲೇ ಅದರೊಳಗೊಂದು ಭೌತಿಕ ಬದಲಾವಣೆ ಆಗ್ತಿರುತ್ತೆ ಅಂತಾಯ್ತು. ಹೌದು. ಮತ್ತು ಪ್ರಕೃತಿಯ ವಿನ್ಯಾಸ ಎಷ್ಟು ಅದ್ಭುತವಾಗಿದೆ ನೋಡಿ. ಆ ಒಣಗಿದ ಕಾಯಿಯ ಮಧ್ಯದ ತೊಟ್ಟು ತಾನಾಗಿಯೇ ಉದುರಿಬೀಳುತ್ತೆ. ಆ ತೊಟ್ಟು ಬಿದ್ದ ಜಾಗದಲ್ಲಿ ನೈಸರ್ಗಿಕವಾಗಿಯೇ ಒಂದು ರಂಧ್ರ ಸೃಷ್ಟಿಯಾಗುತ್ತೆ. ವಾವ್! ಪ್ರಕೃತಿಯೇ ಒಂದು ರಂಧ್ರ ಮಾಡುತ್ತೆ. ಖಂಡಿತ. ಮನುಷ್ಯರು ಯಾವುದೇ ಯಂತ್ರ ಬಳಸಿ ಡ್ರಿಲ್ ಮಾಡಬೇಕಾಗಿಲ್ಲ. ದಾರ ಪೋಣಿಸಲು ಪ್ರಕೃತಿಯು ಅದನ್ನೊಂದು ಪರ್ಫೆಕ್ಟ್ ಕ್ಯಾಪ್ಸ್ಯೂಲ್ ತರ ಡಿಸೈನ್ ಮಾಡಿದೆ. ಓಕೆ, ಅದರ ರಚನೆ ವಿಶಿಷ್ಟವಾಗಿದೆ ಅಂತ ಒಪ್ಪೋಣ. ಅದರಲ್ಲಿ ಮುಖಗಳು ಕೂಡ ಇಡುತ್ತೆ ಅಲ್ವಾ? ಹೌದು. ಮುಖಗಳ ಆಧಾರದ ಮೇಲೆ 1ರಿಂದ 15 ಮುಖದ ರುದ್ರಾಕ್ಷಿಗಳಿವೆ. ಇನ್ನು ಕೆಲವು ಕಡೆ 21 ಮುಖದ ರುದ್ರಾಕ್ಷಿ ಕೂಡ ಸಿಗುತ್ತೆ ಅಂತಾರೆ. ಪಂಚಮುಖಿ ಅತಿ ಹೆಚ್ಚು ಸಿಗುತ್ತೆ, ಆದರೆ ಏಕಮುಖಿ ಅತ್ಯಂತ ಪ್ರಶಸ್ತವಾದದ್ದು. ಸರಿ, ಆದರೆ ಅದರಲ್ಲಿ ಶಕ್ತಿ ಸ್ಟೋರ್ ಆಗುವ ಮೆಕ್ಯಾನಿಸಮ್ ಏನು? ಈಗ ಸ್ಮಾರ್ಟ್ಫೋನ್ ಎಷ್ಟೇ ಹೈಟೆಕ್ ಆಗಿದ್ರೂ ಸುಮ್ಮನೆ ಜೇಬಲ್ಲಿಟ್ಕೊಂಡ್ರೆ ತಾನಾಗೇ ಚಾರ್ಜ್ ಆಗೋದಿಲ್ಲ. ಅದನ್ನ ಪ್ಲಗ್ ಇನ್ ಮಾಡಬೇಕು. ರುದ್ರಾಕ್ಷಿಯನ್ನ ಧರಿಸಿದ್ರೆ ಮಾತ್ರ ಶಕ್ತಿ ಹೇಗ್ ಬರುತ್ತೆ? ಅದು ತಾನಾಗಿಯೇ ಚಾರ್ಜ್ ಆಗೋದಿಲ್ಲ. ಅದಕ್ಕೆ ಧ್ಯಾನ ಮತ್ತು ಮಂತ್ರಗಳ ಅವಶ್ಯಕತೆ ಇರೋದು. ಪುಸ್ತಕದಲ್ಲಿ ವಿಜಯಾನಂದ ಗುರೂಜಿಯವರು ಬಹಳ ಅದ್ಭುತವಾದ ಒಂದು ಪ್ರಯೋಗವನ್ನು ಉಲ್ಲೇಖಿಸಿದ್ದಾರೆ. ಯಾವ ಪ್ರಯೋಗ ಅದು? ಈಗ ನೀವು ಹೊಸ ರುದ್ರಾಕ್ಷಿ ಮಾಲೆಯನ್ನ ತಂದಾಗ ಅದರಲ್ಲಿರುವ ಎನರ್ಜಿ ಲೆವೆಲ್ ಅನ್ನ ಡೌಸಿಂಗ್ ಅಥವಾ ಇತರ ಆಧುನಿಕ ಫ್ರೀಕ್ವೆನ್ಸಿ ಅಳೆಯುವ ಉಪಕರಣಗಳ ಮೂಲಕ ಅಳೆಯಬಹುದು. ಓಕೆ, ಅಳತೆ ಮಾಡಿದಾಗ ಏನಾಗುತ್ತೆ? ಅದು ಸಾಮಾನ್ಯವಾಗಿರುತ್ತೆ. ಆದರೆ ಆ ರುದ್ರಾಕ್ಷಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಒಂದು ನಿರ್ದಿಷ್ಟ ಮಂತ್ರವನ್ನ 108 ಬಾರಿ ಜಪಿಸಿದಾಗ ಮ್ಯಾಜಿಕ್ ನಡೆಯುತ್ತೆ. ಅಂದ್ರೆ ಆ ಶಬ್ದ ತರಂಗಗಳು ಅದರ ಮೇಲೆ ಪ್ರಭಾವ ಬೀರುತ್ತವಾ? ನಿಖರವಾಗಿ. ಮಂತ್ರ ಅಂದ್ರೆ ಕೇವಲ ಧಾರ್ಮಿಕ ಪದಗಳಲ್ಲ, ಅವು ನಿರ್ದಿಷ್ಟ ಫ್ರೀಕ್ವೆನ್ಸಿಯ ಅಕೂಸ್ಟಿಕ್ ತರಂಗಗಳು. ನೀವು 108 ಬಾರಿ ನಿರಂತರವಾಗಿ ಪಠಿಸುವಾಗ ನಿಮ್ಮ ಧ್ವನಿಪೆಟ್ಟಿಗೆಯಿಂದ ಬರುವ ಆ ಶಬ್ದದ ವೈಬ್ರೇಷನ್ಗಳು ರುದ್ರಾಕ್ಷಿಯ ವಿಶಿಷ್ಟವಾದ ಅಣುರಚನೆಗೆ ಅಪ್ಪಳಿಸುತ್ತವೆ. ಆ ಮರದ ಕವಚ ಬಂದು ಆ ಫ್ರೀಕ್ವೆನ್ಸಿಯನ್ನ ಹೀರಿಕೊಂಡು ತನ್ನೊಳಗೆ ಟ್ರ್ಯಾಪ್ ಮಾಡಿಕೊಳ್ಳುತ್ತೆ. ಪಠಣದ ನಂತರ ಮತ್ತೆ ನೀವು ಡೌಸಿಂಗ್ ಮಾಡಿ ನೋಡಿದ್ರೆ ಆ ರುದ್ರಾಕ್ಷಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಗಾಧವಾಗಿ ಹೆಚ್ಚಾಗಿರುತ್ತೆ. ವಾವ್! ಇದು ನಿಜಕ್ಕೂ ಲಾಜಿಕಲ್ ಆಗಿದೆ. ಅಂದ್ರೆ ನಾವು ಒಂದು ಖಾಲಿ ಕ್ಯಾಪ್ಸೂಲ್ ಒಳಗೆ ಶಬ್ದದ ಎನರ್ಜಿಯನ್ನ ಫ್ರೀಸ್ ಮಾಡ್ತಿದ್ದೀವಿ. ಹೌದು. ಮತ್ತು ನೀವು ಪ್ರತಿನಿತ್ಯ ಜಪ ಮಾಡ್ತಾ ಹೋದಂತೆ ಆ ಬ್ಯಾಟರಿಯ ಕೆಪಾಸಿಟಿ ಹೆಚ್ಚುತ್ತಲೇ ಹೋಗುತ್ತೆ.
ಈ ಮಾಲೆಗಳನ್ನ ಹೇಗೆ ಧರಿಸ್ಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಸಾಮಾನ್ಯವಾಗಿ 108, 54 ಅಥವಾ 27 ಮಣಿಗಳ ಮಾಲೆಯನ್ನ ಚಿನ್ನ, ಬೆಳ್ಳಿ ಅಥವಾ ತಾಮ್ರದಂಥ ಲೋಹಗಳ ತಂತಿಯಲ್ಲಿ ಪೋಣಿಸಲು ಹೇಳ್ತಾರೆ. ಯಾಕೆ ಗೊತ್ತಾ? ಯಾಕೆ? ಈ ಲೋಹಗಳು ಅತ್ಯುತ್ತಮ ವಾಹಕಗಳು ಅಥವಾ ಕಂಡಕ್ಟರ್ಗಳು. ಆ ಚಾರ್ಜ್ ಆದ ರುದ್ರಾಕ್ಷಿಯನ್ನ ನೀವು ಕುತ್ತಿಗೆಗೆ ಧರಿಸಿದಾಗ ಆ ಫ್ರೀಕ್ವೆನ್ಸಿ ನಿಮ್ಮ ದೇಹದ ನರಮಂಡಲದ ಜೊತೆ ಸಂಪರ್ಕ ಸಾಧಿಸಿ ನಿಮ್ಮ ಸುತ್ತ ಒಂದು ಶಕ್ತಿಯುತವಾದ ರಕ್ಷಣಾ ಕವಚವನ್ನು ನಿರ್ಮಿಸುತ್ತೆ. ಓಹೋ. ಇದರಿಂದಲೇ ಈ ರಕ್ತದೊತ್ತಡ, ಮಧುಮೇಹ ಮತ್ತು ಹೃದಯದ ತೊಂದರೆಗಳು ಕ್ರಮೇಣ ಹತೋಟಿಗೆ ಬರೋದು. ಇದು ಕೇವಲ ಮ್ಯಾಜಿಕ್ ಅಲ್ಲ, ಪಕ್ಕಾ ಸೈನ್ಸ್ ಅಂತ ಈಗ ಅರ್ಥ ಆಗ್ತಿದೆ. ಆದ್ರೆ ಇಲ್ಲಿ ನನ್ಗೊಂದು ದೊಡ್ಡ ಲಿಂಕ್ ಸಿಕ್ತಿದೆ. ಯಾವ ಲಿಂಕ್? ಈಗ ಒಂದು ಸಣ್ಣ ರುದ್ರಾಕ್ಷಿಯ ಬೀಜದಲ್ಲಿ ನಾವು ಇಷ್ಟೊಂದು ಪ್ರಮಾಣದ ಶಬ್ದ ತರಂಗಗಳನ್ನ ಶೇಖರಿಸಿ ರಕ್ಷಣಾ ಕವಚವನ್ನಾಗಿ ಬಳಸಬಹುದು ಎಂದಾದರೆ, ಪ್ರಾಚೀನ ಕಾಲದ ಆ ಯುದ್ಧದ ಅಸ್ತ್ರಗಳ ಕಾನ್ಸೆಪ್ಟ್ ಕೂಡ ಇದೇ ಲಾಜಿಕ್ ಮೇಲೆ ಕೆಲಸ ಮಾಡ್ತಿತ್ತಾ? ಹೌದು ಹೌದು. ನಾವು ಮೊದಲೇ ಮಾತಾಡಿದ ಆಗ್ನೇಯಾಸ್ತ್ರ ಬ್ರಹ್ಮಾಸ್ತ್ರಗಳ ವಿಜ್ಞಾನವೂ ಇದೇನಾ? 100% ಇದೇ ವಿಜ್ಞಾನ. ನೀವು ಆ ಅಸ್ತ್ರಗಳನ್ನ ರುದ್ರಾಕ್ಷಿ ಅಡ್ವಾನ್ಸ್ಡ್ ವರ್ಷನ್ ಅಂತಲೇ ಕರೀಬೋದು. ಯುದ್ಧಭೂಮಿಯಲ್ಲಿ ಯೋಧನ ಬಳಿ ಇರುವ ಬಾಣ ಕೇವಲ ಭೌತಿಕ ವಸ್ತು. ಆದ್ರೆ ಆತ ಆಗ್ನೇಯಾಸ್ತ್ರದ ಮಂತ್ರವನ್ನ ಪಠಿಸಿದಾಗ ಏನಾಗ್ತಿತ್ತು ಗೊತ್ತಾ? ಆ ಮಂತ್ರದ ತೀಕ್ಷ್ಣವಾದ ಫ್ರೀಕ್ವೆನ್ಸಿಯು ಆ ಬಾಣದ ಸುತ್ತ ಒಂದು ಅಗಾಧವಾದ ಉಷ್ಣಶಕ್ತಿಯನ್ನ, ಅಂದ್ರೆ ಬೆಂಕಿಯ ಎನರ್ಜಿಯನ್ನ ಸೃಷ್ಟಿಸ್ತಿತ್ತು. ಅಬ್ಬಾ. ಆ ಬಾಣ ಶತ್ರುವಿನ ತಾಗಿದಾಗ ಭೌತಿಕವಾಗಿ ಚುಚ್ಚುವುದಕ್ಕಿಂತ ಹೆಚ್ಚಾಗಿ ಆ ಉಷ್ಣದ ಫ್ರೀಕ್ವೆನ್ಸಿ ಶತ್ರುವಿನ ಇಡೀ ಅಣುರಚನೆಯನ್ನೇ ದಹಿಸಿಬಿಡ್ತಿತ್ತು. ಇದು ತೀರಾ ಅದ್ಭುತವಾಗಿದೆ. ಅಂದ್ರೆ ಅವರು ಬಾಣದ ತುದಿಗೆ ಬೆಂಕಿ ಹಚ್ಚುತ್ತಿರ್ಲಿಲ್ಲ, ಬದಲಾಗಿ ಬಾಣದ ಸುತ್ತ ಬೆಂಕಿಯ ಎನರ್ಜಿ ಫೀಲ್ಡ್ ಅನ್ನ ಇನ್ಸ್ಟಾಲ್ ಮಾಡ್ತಿದ್ರು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ಶಕ್ತಿಯನ್ನ ನ್ಯೂಟ್ರಲೈಸ್ ಅಥವಾ ತಟಸ್ಥಗೊಳಿಸುವ ತಂತ್ರಜ್ಞಾನವೂ ಅವರಿಗೆ ಗೊತ್ತಿತ್ತಾ? ಈಗ ಯಾರೋ ಒಬ್ಬ ನಾಗಾಸ್ತ್ರವನ್ನ ಪ್ರಯೋಗಿಸಿದ್ರೆ, ಅಂದ್ರೆ ಹಾವಿನ ಶಕ್ತಿಯನ್ನ ಕಳಿಸಿದ್ರೆ, ಅದನ್ನೇ ಎದುರಿಸಲು ಗರುಗಾಸ್ತ್ರವನ್ನ, ಅಂದ್ರೆ ಹದ್ದಿನ ಶಕ್ತಿಯನ್ನ ಪ್ರಯೋಗಿಸ್ತಿದ್ರಲ್ಲ, ಇದು ಹೇಗೆ ಕೆಲಸ ಮಾಡ್ತಿತ್ತು? ಈಗ ನೀವು ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಗಮನಿಸಿದಿರಾ? ಹೌದು, ಹೊರಗಿನ ಶಬ್ದ ಕೇಳಿಸೋದಿಲ್ಲ. ಅದೇ, ಹೊರಗಿನಿಂದ ಬರುವ ಶಬ್ದದ ಫ್ರೀಕ್ವೆನ್ಸಿಗೆ ತದ್ವಿರುದ್ಧವಾದ ಆದ್ರೆ ಅಷ್ಟೇ ಶಕ್ತಿಯುತವಾದ ಆಂಟಿ ಫ್ರೀಕ್ವೆನ್ಸಿಯನ್ನ ಆ ಹೆಡ್ಫೋನ್ ಬಿಡುಗಡೆ ಮಾಡುತ್ತೆ. ಎರಡು ಫ್ರೀಕ್ವೆನ್ಸಿಗಳು ಡಿಕ್ಕಿ ಹೊಡೆದಾಗ ಅಲ್ಲಿ ಶಬ್ದ ಶೂನ್ಯವಾಗುತ್ತೆ. ಓ, ಪ್ರಾಚೀನರು ಇದೇ ತಂತ್ರವನ್ನ ಬಳಸ್ತಿದ್ರು ಅಂತೀರಾ? ಹೌದು. ಆಗ್ನೇಯಾಸ್ತ್ರದ ಉಷ್ಣದ ಫ್ರೀಕ್ವೆನ್ಸಿ ಎದುರಾಗಿ ಬರ್ತಿದ್ರೆ ಅದಕ್ಕೆ ಎದುರಾಗಿ ವರುಣಾಸ್ತ್ರದ ತಂಪಾದ ಫ್ರೀಕ್ವೆನ್ಸಿಯನ್ನ ಬಿಡ್ತಿದ್ರು. ಎರಡೂ ಶಕ್ತಿಗಳು ಡಿಕ್ಕಿಯಾಗಿ ಅಲ್ಲಿ ಎನರ್ಜಿ ನ್ಯೂಟ್ರಲೈಸ್ ಆಗ್ತಿತ್ತು. ಅಂದ್ರೆ ಇದು ಸಂಪೂರ್ಣವಾಗಿ ಒಂದು ಎನರ್ಜಿ ವಾರ್ ಅಥವಾ ಫ್ರೀಕ್ವೆನ್ಸಿಗಳ ಯುದ್ಧವಾಗಿತ್ತು. ಕತ್ತಿ ಬಾಣಗಳಿಗಿಂತ ಹೆಚ್ಚಾಗಿ ತರಂಗಗಳ ಕದನ. ಕೇವಲ ಯುದ್ಧದಲ್ಲಿ ಮಾತ್ರವಲ್ಲ, ನಾನು ಪುರಾಣಗಳಲ್ಲಿ ಓದಿದ ಹಾಗೆ ಮುನಿಗಳು ಶಾಪ ಕೊಡುವಾಗ ತಮ್ಮ ಕಮಂಡಲುವಿನಿಂದ ಸ್ವಲ್ಪ ನೀರನ್ನ ಕೈಗೆ ತೆಗೆದುಕೊಂಡು ಮಂತ್ರ ಹೇಳಿ ಎದುರಾಳಿಯ ಮೇಲೆ ಎರಚ್ತಿದ್ರಲ್ಲ, ಅಲ್ಲಿ ನೀರು ವಾಹಕವಾಗಿ ಕೆಲಸ ಮಾಡ್ತಿತ್ತಾ? ನಿಖರವಾಗಿ. ನೀರು ಪ್ರಕೃತಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಪವರ್ಫುಲ್ ಕಂಡಕ್ಟರ್. ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಒಂದು ಬ್ಲ್ಯಾಂಕ್ ಕ್ಯಾನ್ವಾಸ್ ಇದ್ದಂತೆ. ಬ್ಲ್ಯಾಂಕ್ ಕ್ಯಾನ್ವಾಸ್ ಅಂದ್ರೆ ನಾವೇನನ್ನಾದ್ರೂ ಪ್ರಿಂಟ್ ಮಾಡ್ಬೋದು. ಹೌದು. ನಾವು ಯಾವ ಉದ್ದೇಶದಿಂದ, ಯಾವ ಭಾವನೆಯಿಂದ ಅಥವಾ ಯಾವ ಮಂತ್ರದಿಂದ ಆ ನೀರನ್ನ ಸ್ಪರ್ಶಿಸುತ್ತೇವೆಯೋ, ನೀರು ಆ ಎನರ್ಜಿಯನ್ನ ತಕ್ಷಣ ಹೀರ್ಕೊಳ್ಳುತ್ತೆ. ಋಷಿಗಳು ಕಮಂಡಲುವಿನ ನೀರನ್ನ ಕೈಯಲ್ಲಿ ಹಿಡಿದು ಮಂತ್ರ ಪಠಿಸಿದಾಗ ಆ ಮಂತ್ರದ ಅಗಾಧವಾದ ಶಕ್ತಿ ಆ ನೀರಿನ ಹನಿಗಳಿಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಆಮೇಲೆ ಅದನ್ನ ಶತ್ರುವಿನ ಮೇಲೆ ಎರಚಿದಾಗ ಆ ಎನರ್ಜಿ ಒಂದು ಲಿಕ್ವಿಡ್ ಬುಲೆಟ್ ತರ ಹೋಗಿ ಅವರ ಸೆಲ್ಯುಲರ್ ಸ್ಟ್ರಕ್ಚರ್ ಅನ್ನ ಡ್ಯಾಮೇಜ್ ಮಾಡ್ತಿತ್ತು. ಇದು ಸಂಪೂರ್ಣವಾಗಿ ದೃಷ್ಟಿಕೋನವನ್ನೇ ಬದಲಾಯಿಸ್ತಿದೆ. ಮರದಿಂದ ಬಂದ ರುದ್ರಾಕ್ಷಿ, ಮಣ್ಣಿನಿಂದ ತೆಗೆದ ಲೋಹದ ಬಾಣ, ಕಮಂಡಲುವಿನ ನೀರು, ಇವೆಲ್ಲವೂ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವ ವಾಹಕಗಳೇ. ಖಂಡಿತ. ಆದ್ರೆ ಇದೆಲ್ಲದರ ಮಧ್ಯೆ ಗುರೂಜಿಯವರ ಪುಸ್ತಕದಲ್ಲಿ ಬರುವ ದ್ರೋಣ ಗುರೂಜಿಯವರ ಉದಾಹರಣೆ ನನ್ನ ತಲೆಯಲ್ಲಿ ಹಾಗೆ ಉಳಿದುಬಿಟ್ಟಿದೆ. ಹೌದು, ಅದು ಅಲ್ಟಿಮೇಟ್ ಎನರ್ಜಿ ಸ್ಟೋರೇಜ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಹೇಳಿರೋ ಪ್ರಕಾರ ದ್ರೋಣ ಗುರೂಜಿಯವರು ತಮ್ಮ ಪ್ರಾಣಶಕ್ತಿಯನ್ನೆಲ್ಲ ತಮ್ಮ ತಲೆಯ ಮೇಲಿದ್ದ ಒಂದು ಚಿಕ್ಕ ದಾರದಲ್ಲಿ ಸ್ಟೋರ್ ಮಾಡಿಟ್ಟಿದ್ರು ಅಂತ ಅಲ್ವಾ? ಹೌದು. ಎಕ್ಸ್ಟರ್ನಲ್ ಎನರ್ಜಿ ಸ್ಟೋರೇಜ್ನ ಅತಿ ದೊಡ್ಡ ಉದಾಹರಣೆ ಇದು. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ನಂಬೋಕೆ ಸ್ವಲ್ಪ ಕಷ್ಟವಾಗ್ತಿದೆ. ಯಾಕೆ ಕಷ್ಟ ಅನಿಸ್ತಿದೆ? ಈಗ ರುದ್ರಾಕ್ಷಿ ಅಂದ್ರೆ ದಪ್ಪಗಿನ ಬೀಜ, ಮಂತ್ರಗಳನ್ನ ಹಿಡಿದಿಟ್ಕೊಳ್ಳುತ್ತೆ, ಸರಿ. ಆದ್ರೆ ಮನುಷ್ಯನ ಇಡೀ ಜೀವಶಕ್ತಿ ಅಂದ್ರೆ ಲೈಫ್ ಫೋರ್ಸನ್ನ ಕೇವಲ ಒಂದು ತೆಳ್ಳಗಿನ ಕೂದಲೆಳೆಯಂತಹ ದಾರದಲ್ಲಿ ಹೇಗೆ ಸ್ಟೋರ್ ಮಾಡಲು ಸಾಧ್ಯ? ಇದು ಸ್ವಲ್ಪ ಫ್ಯಾಂಟಸಿ ಕಥೆ ತರ ಅನ್ಸ್ತಿಲ್ವಾ? ಮೇಲ್ನೋಟಕ್ಕೆ ಇದು ಫ್ಯಾಂಟಸಿ ಅನಿಸಿದ್ರೂ ಇದರ ಹಿಂದಿರುವುದು ಕ್ವಾಂಟಮ್ ಎನರ್ಜಿ ಕಂಟೈನ್ಮೆಂಟ್ ತತ್ವ. ಕ್ವಾಂಟಮ್ ಎನರ್ಜಿ ಕಂಟೈನ್ಮೆಂಟ್ ಅಂದ್ರೆ
ದ್ರೋಣಗುರೂಜಿ ಕೇವಲ ಒಬ್ಬ ಬಿಲ್ವಿದ್ಯಾ ಪರಿಣಿತರಾಗಿರಲಿಲ್ಲ. ಅವರು ತಮ್ಮ ಪ್ರಜ್ಞೆಯ ಮೇಲೆ ಅಂದರೆ ಕಾನ್ಷಿಯಸ್ನೆಸ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ ಅಗ್ರಗಣ್ಯ ಸಾಧಕರಾಗಿದ್ರು. ಒಬ್ಬ ಮನುಷ್ಯನ ಪ್ರಾಣಶಕ್ತಿ ಎನ್ನುವುದು ಕೇವಲ ಭೌತಿಕ ರಕ್ತ ಮಾಂಸದಲ್ಲಿಲ್ಲ. ಅದು ಅತ್ಯಂತ ಸೂಕ್ಷ್ಮವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಸರಿ. ದ್ರೋಣಗುರೂಜಿ ತಮ್ಮ ಇಡೀ ಪ್ರಜ್ಞೆಯನ್ನ ಮತ್ತು ಜೀವಶಕ್ತಿಯನ್ನ ಅತಿ ಹೆಚ್ಚು ಸಾಂದ್ರಗೊಳಿಸಿ ಅಂದ್ರೆ ಕಂಡೆನ್ಸ್ ಮಾಡಿ ತಮ್ಮ ದೇಹದ ಹೊರಗಿರುವ ಒಂದು ನಿರ್ದಿಷ್ಟ ಭೌತಿಕ ಬಿಂದುವಿನಲ್ಲಿ ಅಂದ್ರೆ ಆ ದಾರದಲ್ಲಿ ಲಂಗರಾಕಿದ್ರು. ಲಂಗರು ಅಂದ್ರೆ ಆಂಕರ್ ಮಾಡಿದ್ರು. ಅಂದ್ರೆ ಆ ದಾರ ಕೇವಲ ಒಂದು ಲಂಗರು ಅಥವಾ ಫೋಕಲ್ ಪಾಯಿಂಟ್ ಆಗಿತ್ತೇ ಹೊರತು ಶಕ್ತಿ ಅದರೊಳಗೆ ಭೌತಿಕವಾಗಿ ತುಂಬಿರಲಿಲ್ಲ. ಬದಲಾಗಿ ಆ ದಾರ ಇರುವವರೆಗೆ ಆ ಎನರ್ಜಿ ಫೀಲ್ಡ್ ಆಕ್ಟಿವ್ ಆಗಿರ್ತಿತ್ತು. ಖಂಡಿತ. ಈಗ ಸೂರ್ಯನ ಬೆಳಕನ್ನ ಒಂದು ಭೂತಗನ್ನಡಿ ಬಳಸಿ ಒಂದೇ ಬಿಂದುವಿಗೆ ತಂದಾಗ ಅದು ಹೇಗೆ ಕಾಗದವನ್ನ ಸುಡುತ್ತೋ ಹಾಗೆ ಅವರು ತಮ್ಮ ಅಪಾರ ಶಕ್ತಿಯನ್ನ ಆ ದಾರದ ಬಿಂದುವಿಗೆ ಕೇಂದ್ರೀಕರಿಸಿದ್ರು. ವಾಹ್! ಆ ದಾರ ಅವರ ತಲೆಯ ಮೇಲಿರುವವರೆಗೆ ಅವರ ದೇಹದ ಮೇಲಿನ ಎನರ್ಜಿ ಶೀಲ್ಡ್ ಎಷ್ಟು ಪ್ರಬಲವಾಗಿತ್ತಂದ್ರೆ ಇಡೀ ಸೃಷ್ಟಿಯಲ್ಲಿ ಯಾರಿಂದಲೂ ಆ ಕವಚವನ್ನ ಭೇದಿಸಲು ಸಾಧ್ಯವಿರಲಿಲ್ಲ. ಓಹೋ, ಹಾಗಾದ್ರೆ ಅವರು ಹೇಗೆ ಸತ್ರು? ತಮ್ಮ ಅಂತ್ಯಕಾಲದಲ್ಲಿ ಸಾಯುವ ಮುನ್ನ ಆ ದಾರವನ್ನ ತೆಗೆದು ಅವರು ಶ್ರೀಕೃಷ್ಣನಿಗೆ ನೀಡಿದ್ರು. ಆ ಲಂಗರು ಕಳಚಿದಾಗಲೇ ಅವರ ಭೌತಿಕ ದೇಹವನ್ನ ಅಂತ್ಯಗೊಳಿಸಲು ಸಾಧ್ಯವಾಗಿತ್ತು. ಅಬ್ಬಾ, ನಮ್ಮ ಪೂರ್ವಜರು ಶಕ್ತಿಯನ್ನ ಅರ್ಥ ಮಾಡಿಕೊಂಡಿದ್ದ ರೀತಿ ಮತ್ತು ಅದನ್ನ ನಿಯಂತ್ರಿಸುತ್ತಿದ್ದ ರೀತಿ ನಿಜಕ್ಕೂ ನಮ್ಮ ಕಲ್ಪನೆಗೂ ಮೀರಿದ್ದು. ಖಂಡಿತ ಮೀರಿದ್ದು. ಆದರೆ ನಾವು ಈಗೆಲ್ಲರೂ ಯುದ್ಧಭೂಮಿಯಲ್ಲಿ ನಿಂತಿಲ್ಲ. ನಮಗೆ ಬ್ರಹ್ಮಾಸ್ತ್ರವಾಗಲಿ ಶತ್ರುಗಳಿಗೆ ಶಾಪ ಕೊಡುವ ಕಮಂಡಲುವಿನ ನೀರಾಗಲಿ ಬೇಕಿಲ್ಲ. ಹಾಗಾದ್ರೆ ಇಂದಿನ ದಿನಮಾನದಲ್ಲಿ ನಮ್ಮ ಆಧುನಿಕ ಬದುಕಿಗೆ ಈ ದೈವಶಕ್ತಿಯನ್ನ ನಾವು ಹೇಗೆ ಅನ್ವಯಿಸಿಕೊಳ್ಳಬಹುದು? ದೈವಶಕ್ತಿಯನ್ನ ನಮ್ಮೊಳಗೆ ಜಾಗೃತಗೊಳಿಸಿಕೊಳ್ಳುವ ಅಂತಿಮ ಗುರಿ ಎಂದ್ರೆ ಮೊದಲು ನಮ್ಮನ್ನ ನಾವು ಗುಣಪಡಿಸಿಕೊಳ್ಳೋದು. ಇದನ್ನೇ ಸೆಲ್ಫ್ ಹೀಲಿಂಗ್ ಅನ್ನುತ್ತಾರೆ. ನಮ್ಮನ್ನ ನಾವು ಗುಣಪಡಿಸೋದು. ಹೌದು. ನಮ್ಮೊಳಗಿನ ಎನರ್ಜಿ ವೋಲ್ಟೇಜ್ ಬ್ಯಾಲೆನ್ಸ್ ಆದಾಗ ನಮ್ಮ ದೈಹಿಕ ಕಾಯಿಲೆಗಳು ಮತ್ತು ಮಾನಸಿಕ ಖಿನ್ನತೆ ತಾನಾಗಿಯೇ ಮಾಯವಾಗುತ್ತವೆ. ಒಮ್ಮೆ ನಾವು ಆಂತರಿಕವಾಗಿ ಸದೃಢರಾದ ಮೇಲೆ ಧ್ಯಾನದ ಮೂಲಕ ಉತ್ಪತ್ತಿಯಾಗುವ ನಮ್ಮ ಹೆಚ್ಚುವರಿ ದೈವಶಕ್ತಿಯನ್ನ ಇತರರ ನೋವುಗಳನ್ನು ನಿವಾರಿಸಲು ಬಳಸಬಹುದು. ಅದೇ ಹೀಲಿಂಗ್ ಅದರ್ಸ್. ಎಕ್ಸಾಕ್ಟ್ಲಿ. ಶಕ್ತಿ ಎಂಬುದು ಒಂದು ತಟಸ್ಥ ಉಪಕರಣ. ಅದನ್ನ ನಾಶ ಮಾಡಲು ಅಸ್ತ್ರವಾಗಿ ಬಳಸ್ತೇವೋ ಅಥವಾ ಜೀವ ಉಳಿಸಲು ಸಂಜೀವಿನಿಯಾಗಿ ಬಳಸ್ತೇವೋ ಎನ್ನುವುದು ಸಂಪೂರ್ಣವಾಗಿ ಮನುಷ್ಯನ ಉದ್ದೇಶದ ಮೇಲಿದೆ. ಆದ್ರೆ ಈ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ನಮ್ಮೆಲ್ಲ ಕಾಡುವ ಒಂದು ಆಳವಾದ ಪ್ರಚೋದನಾತ್ಮಕ ಚಿಂತನೆಯನ್ನ ನಾನಿಲ್ಲಿ ಹಂಚ್ಕೊಳ್ಳಬಯಸ್ತೇನೆ. ಹೇಳಿ. ಧ್ಯಾನದಿಂದ ಪಠಿಸುವ ಮಂತ್ರಗಳು ನಮ್ಮ ಒಳಗಿನ ಉದ್ದೇಶಗಳು ಕೇವಲ ಒಂದು ಚಿಕ್ಕ ರುದ್ರಾಕ್ಷಿ ಬೀಜವನ್ನ ಅಥವಾ ಕೈಯಲ್ಲಿರುವ ಕಮಂಡಲುವಿನ ನೀರನ್ನ ಅಷ್ಟು ಪ್ರಬಲವಾಗಿ ಚಾರ್ಜ್ ಮಾಡಬಲ್ಲವು ಎಂದರೆ ನಾವು ಸ್ವಲ್ಪ ಯೋಚಿಸಬೇಕು. ಪ್ರತಿದಿನ ಪ್ರತಿಯೊಂದು ಕ್ಷಣ ನಾವು ಆಡುವ ಮಾತುಗಳು ಕೇವಲ ಗಾಳಿಯಲ್ಲಿ ಕರಗುವುದಿಲ್ಲ. ನಾವು ವ್ಯಕ್ತಪಡಿಸುವ ವಿಪರೀತ ಸಿಟ್ಟು, ನಿರಂತರ ಹತಾಶೆ ಅಥವಾ ನಾವು ತೋರುವ ನೈಜ ಪ್ರೀತಿ ಇವೆಲ್ಲವೂ ಭಾರಿ ಶಕ್ತಿಯುತವಾದ ಶಬ್ದ ತರಂಗಗಳು. ನಿಜ. ಹಾಗಾದ್ರೆ ಈ ನಮ್ಮ ದಿನನಿತ್ಯದ ಭಾವನೆಗಳು ನಮ್ಮ ಸುತ್ತಲಿನ ಜಾಗವನ್ನ ಹೇಗೆ ಚಾರ್ಜ್ ಮಾಡುತ್ತಿರಬಹುದು? ನಾವು ಪ್ರತಿದಿನ ಕುಳಿತುಕೊಳ್ಳುವ ಕುರ್ಚಿ, ನಾವು ಬಳಸುವ ವಸ್ತುಗಳು, ದಿನವಿಡೀ ಕೆಲಸ ಮಾಡಿ ದಣಿದು ಮಲಗುವ ನಮ್ಮ ಹಾಸಿಗೆಯನ್ನ ನಾವು ಅರಿವಿಲ್ಲದೆಯೇ ಯಾವ ರೀತಿಯ ಶಕ್ತಿಯಿಂದ ಚಾರ್ಜ್ ಮಾಡುತ್ತಿದ್ದೇವೆ? ಇದೊಂದು ಅದ್ಭುತವಾದ ಪ್ರಶ್ನೆ. ನಾವು ಸೃಷ್ಟಿಸುತ್ತಿರುವುದು ನಮ್ಮನ್ನ ದಿನವಿಡೀ ರಕ್ಷಿಸುವ ಪಾಸಿಟಿವ್ ಕವಚವನ್ನೋ ಅಥವಾ ನಮ್ಮನ್ನೇ ಕಾಡುವ ಅನಾರೋಗ್ಯ ತರುವ ಟಾಕ್ಸಿಕ್ ಎನರ್ಜಿಯನ್ನೋ? ನಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಭಾವನೆಯೂ ಒಂದು ಮಂತ್ರವೇ ಮತ್ತು ನಾವು ಬಳಸುವ ಪ್ರತಿಯೊಂದು ವಸ್ತುವು ಒಂದು ರುದ್ರಾಕ್ಷಿಯೇ. ಖಂಡಿತ. ಇದನ್ನ ಪ್ರತಿಯೊಬ್ಬರೂ ಮನನ ಮಾಡ್ಕೊಳ್ಬೇಕು. ಹೌದು. ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಆಲೋಚಿಸಿ ಅಂತ ಹೇಳ್ತಾ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಗುರುದೇವ್. ಜೈ ಗುರುದೇವ್.